दान देगा देवा तुझ विसरणा वावा ಗುಣಗಾಯಿ ನಾವಡಿ ಹೀಚ ಮಾಜಿ ಸರ್ವ ಜೋಡಿ ಅಂದ್ರ ಇಲ್ಲಿ ಗುಣ ಎಷ್ಟದಾವ್ರಿ ಅಂತ ಕೇಳಿದ್ರ 2 ಗುಣ ಅದಾವ. 2 ಗುಣ ಹೆಂಗದಾವ? ಇಲ್ಲಿ ಕುಂತಿರಲ್ಲ ಕೇಳಾಕ್ ಇದೊಂದು ಗುಣ, ಯಾವಾಗ ಬಿಡ್ತಾನೋ ಯಪ್ಪ ಮನೆ ಕಡೆ ಹೋಗ್ತೀವಿ ಅನ್ನೋದು ಅದೊಂದು ಗುಣ. ಈ 2 ಗುಣದೊಳಗೆ ಏನಂತಾರ, ನಿನ್ನ ಒಳ್ಳೆ ಗುಣದಿಂದ ಕೆಟ್ಟ ಗುಣದ ಅಟ್ಟಾಸ ಎಲ್ಲಿ ತನ ಮೆಟ್ಟ ಹಾಕೋದಿಲ್ಲ, ಅಲ್ಲಿ ಮಟ್ಟ ಮನುಷ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಮೊದಲೇನ್ ಮಾಡ್ಬೇಕು? ಕೆಟ್ಟ ಗುಣದ ಅಟ್ಟಾಸ ಮೆಟ್ಟ ಹಾಕ್ಬೇಕು. ಎದರಿಂದ? ಒಳ್ಳೆ ಗುಣದಿಂದ. ಹೆಚ್ಚಿ ದಾನ ದೇಗಾದೇವ. ದಾನ ಕೇಳಿದವರು ಸಂತರು, ಶರಣರು, ಮಹಾತ್ಮರು ಯಾವ ದಾನವನ್ನ ಕೇಳಿದ್ರು? ನಿನ್ನ ನಾಮಸ್ಮರಣ ಸದಾ ಇದ್ರು ಸಾಕು ಅಂತ ಕೇಳಿದ್ರು. ನಿನ್ನ ನಾಮಸ್ಮರಣ ನನ್ನ ಬಾಯಿ ಒಳಗಿದ್ರೆ ಸಾಕು. ನಿನ್ನಂತ ಶ್ರೀಮಂತ, ನಿನ್ನಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀ ಏನ್ ಕೇಳಿದ್ರು ಕೊಡಬಲ್ಲೆ ಪರಮಾತ್ಮ. ನಿನ್ನಕ್ಕಿಂತ ಶ್ರೀಮಂತರು ಯಾರ ಅದಾರೇನು ಭೂಮಿ ಮ್ಯಾಲ? ಯಾರು ಇಲ್ಲ. ನಿನ್ನಂತ ಶ್ರೀಮಂತ ನನ್ನ ಬೆಣ್ಣನಾಗಿರುವಾಗ ಇನ್ನೊಂದು ಶ್ರೀಮಂತ ತಗೊಂಡ ನಾ ಏನು ಮಾಡ್ಲಿ ಅಂದ್ರು ಸಂತ ತುಕಾರಾಮ್. ನಾವು ಪಂಡ್ರಪುರಕ್ಕೆ ಹೋಗ್ತೀವಿ, 1-2 ಎಕರೆ ಹೊಲಾರ ಹಿಡಿಬೇಕ್ರಿ, ಬಳ್ಳಿ ಬರೋದ ನಮ್ಗೆ ಯಾವ ಭ್ರಾಂತಿ ಬರ್ತದ ನೋಡಿ. ಈ ಭ್ರಾಂತಿ ಉಪಯೋಗ ಇಲ್ಲ ಅಂತ ಹೇಳ್ತಾರ. ಈ ಭ್ರಾಂತಿ ನಿನ್ನ ಒಳ್ಳೇದು ಮಾಡೋದು ಅಲ್ಲ. ನಮಗೆ ಯಾವ ಭ್ರಾಂತಿ ಒಳ್ಳೇದು ಮಾಡ್ಬೇಕಂದ್ರ, ನಿನಗೆ ಯಾವ ಭ್ರಾಂತಿಯನ್ನು ತಗೊಂಡಿರ್ಬೇಕಂದ್ರ ಈ ಜೀವನ ಸ್ಮಾರ್ತಕ್ ಮಾಡ್ಕೊಳ್ಬೇಕು, ಸ್ವಾರ್ಥಕ್ ಮಾಡ್ಕೋಬೇಕು. ಪರಮಾತ್ಮ ಏನಂತಾನ? ನಿನ್ನೊಳಗೆ ನಾನು ಉಸಿರಾಗಿ ದುಡಿಯಾಕತ್ತೇನೆ ಅಂತ ನಾನು ಪರಮಾತ್ಮ. ನಿನ್ನೊಳಗೆ ನಾನು ಉಸಿರಾಗಿ ದುಡಿಯಾಕತ್ತೇನೆ. ನಿಮಗೆ ಎಲ್ಲಾ ಕೀರ್ತನಕ್ಕೂ ಟೈಮ್ ಐತಿ, ಟೈಮ್ ಕೊಟ್ಟಾರಿ. ಇನ್ನೊಂದ್ ಸ್ವಲ್ಪ ಮುಂದುವರೆಸಿದ್ರ ಬಸ್ನ್ಯಾಗ ಕಂಡಕ್ಟರ್ ಇರ್ತಾನ, ಸಿಟಿ ಹೊಡೆದ ಅಂದ್ರೆ ತರಬೇಕು. ತರಲಿಲ್ಲ ಅಂದ್ರೆ 2 ಸಲ ವಾರ್ನಿಂಗ್ ಕೊಡ್ತಾನ. ಅವಾಗ ತರಲಿಲ್ಲ ಅಂದ್ರ ನೀ ಮಾಡ್ಕೊಂಡ್ ನಾ ಮಾಡ್ಕೊಂತ ಇಳಿದ್ ಹೋಗ್ತಾನ. ಇಳಿದ್ ಹೋದ ಅಂದ್ರ ಬಸ್ ನಡ್ಯಾಕ್ ಸಾಧ್ಯವಿಲ್ಲ. ಹಂಗಿಲ್ಲಿ ಏನದ ಅಂದ್ರ ಒಂದೊಂದು ಬಿರಕ್ ಅದ, ಆ ಬಿರಕ್ ದಾಟಬಾರ್ದಂತ. ಯಾವ ಸೀತೆ ಮಾತೆ ಲಕ್ಷ್ಮಣ ಹಾಕಿದ ಗೆರಿ ದಾಟಿ ಹೋದ್ಲು, ಏನಾಯ್ತು? ಜೀವನದೊಳಗ ಪ್ರಳಯ ಮಾಡಿ ನಡೀತು. ಹಂಗ ಹೇಳಿದ ಮಾತನ್ನ ನೀವು ತಿಳ್ಕೊಂಡ್ರೆ ಸಾಕು. ಗುಣಗಾಯಿ ನೋಡಿ ಹೀಚ ಮಾಚಿ ಸರ್ವ ಜೋಡಿ. ನಿನ್ನಂತ ಶ್ರೀಮಂತ, ನಿನ್ನಂತ ಪಂಡಿತ, ನಿನ್ನಂತ ದೇವರ ನನ್ನ ಬೆಣ್ಣನಾಗಿರುವಾಗ ನನಗೇನು ಬೇಡ, ಸದಾ ನಿನ್ನ ನಾಮಸ್ಮರಣ ನನ್ನ ನಾಲ್ಗಿನಾಗಿರ್ಬೇಕು, ಇಂಥದ್ ಕೊಡ ಅಂತ ಕೇಳಿದ್ರು. ಅದು ಹೆಂಗ ನಟ್ಟಿರ್ಬೇಕಂತ ಕೇಳತ್ತಾರೆ. ಮತ್ತೆ ಪಂಚಾಯತಿ ಒಳಗ ಒಂದು ರವಾಸಿ ತಗೊಂತೀರಿ ನೀವು, ಅಲ್ಲೇ ಚಿಕ್ಕ ಬಿಡದಾಗ ಹಾಳಿ ಮ್ಯಾಲ ನಟ್ಟಿರ್ತತಿಲ್ಲ, ಹಾಳೆ ಹರಿದ್ರು ಆ ಚಿಕ್ಕ ಹಂಗ ಕಾಣ್ತಿರ್ತದ, ಹೌದಿಲ್ರಿ? ಆ ಚಿಕ್ಕ ಇಲ್ಲಿಲ್ಲ ಅಂದ್ರೆ ನಡಿದಿಲ್ಲ, ಒಂದ್ ಟಿಕ್ಕ ಹಾಕಿಸ್ಕೊಂಬಾರ ಅಂತಿಲ್ಲ. ಹಿಂಗ ನಿನ್ನ ನಾಲ್ಗಿ ಮ್ಯಾಲ ರಾಮನಾಮನ್ನ ಚಿಕ್ಕ ಇದ್ದಿದ್ದ ಕರೆ ಇದ್ರ ಈ ಜೀವನ ಪವಿತ್ರ ತೋತೆಯ ವಾಣಿ ಪುಣ್ಯವಂತ. ನಿನ್ನ ಒಳಗ ವಾಣಿ ಬರ್ಬೇಕಾದ್ರ, ನಿನ್ನೊಳಗ ಒಬ್ರು ಕೇಳುವಂತ ಮಾತು ಬರ್ಬೇಕಾದ್ರ ಅದು ಯಾರಲ್ಲ, ನಾನದೇನೆ ಅಂತ ಹೇಳ್ತಾನ ಪರಮಾತ್ಮ. ಯಾ ಬೋಲವಿಲ್ಲ ವೇದ ಬೋಲಿ, ನಾನ್ ಹೇಳ್ದ ಯಾರಿಗೂ ವೇದ ಹೇಳಕ್ ಆಗೋದಿಲ್ಲ. ಆದ್ರೆ ಹೇಳೋದ್ ಹೆಂಗಿರ್ಬೇಕ್ರಿ? ರೈಲ್ವೆ ನಡ್ಸಾಕತ್ತಾನ ಅಂದ್ಮೇಲೆ ಎಷ್ಟು ಮಂದಿ ಹತ್ಯಾರ, ಅದನ್ನ ಒಯ್ದು ಹತ್ತದ ಒಂದು ಕರ್ತವ್ಯವಾದ, ಹೌದಿಲ್ಲ? ಅರ್ದಾಗ ರೈಲ್ವೆದೊಳಗಿದ್ದ ಮಂದಿ ಎಲ್ಲಾ ಮಕ್ಕೊಂಡ್ರ ನಡಿತೈತಿ, ಡಾವೇರ್ ಮಕ್ಕೊಂಡ್ರ ನಡಿತೈತೇನ? ರೈಲ್ವೆ ಹೊಡ್ಯಾವ ಮಕ್ಕೊಂಡ್ರ ನಡಿತೈತೇನ? ನಡೀದಿಲ್ಲ. ಹಂಗ ದೇವ್ರ ಏನಂತಾನ? ನನ್ನ ವಿಶಾಲದೊಳಗ ನನ್ನ ಈ ಶಬ್ದ ಈ ಲೋಕದೊಳಗ, ಮೃತ್ಯು ಲೋಕದೊಳಗ ನೀವೆಲ್ಲರೂ ಮಕ್ಕೊಂಡ್ರು ನಡೀತದ, ನಾನು ಮಕ್ಕೊಂಡ್ರ ನಡೆಯುದಿಲ್ಲ ಅಂತ ಪರಮಾತ್ಮ. ಯಾಕಂದ್ರ ನಾ ಜಗತ್ತ ನಡೆಸಮದೀನಿ. ಈ ಜಗತ್ತ ನಡೆಸಬೇಕಾದ್ರ ನಾವೆಂತವ್ರಿ? ಮನೆಯೊಳಗ 10-20 ಮಂದಿ ಬರ್ತೀವಿ, ನಮ್ಮ ಸಂಸಾರದೊಳಗೆ ಹೆಂಗ ನಡಿಬಾರ್ದು ಅಂತ ನಾವು ಪರಮಾತ್ಮನ ಕೇಳ್ತೀವಿ. 3 ಲೋಕವನ್ನ ನಡೆಸುವಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕಗ ದುಃಖ ಐತೇನು ಸುಖ ಐತಂತೀರಿ ನೀವು? ದುಃಖ ಪರಮಾತ್ಮನಿಗೆ ದುಃಖ ಅದ. ಅದಕ್ಕೆ ಏನಂತಾನ ಪರಮಾತ್ಮ?
ನಿಮಗೇನು ಬರ್ಲಿಲ್ಲ ಅಂದ್ರ ದಿನಕ್ಕೆ 10 ನಿಮಿಷ ಅಳಬೇಕಂತ್ರಿ ಪರಮಾತ್ಮನ ಸಲುವಾಗಿ. ನೀವೇನ್ ಹೇಳ್ರಿ, ಎಲ್ಲಾರು ಸಂತರ ನಕ್ಕೊಂತ ಹೋಗ್ಬೇಕಂತ ಅಳಬೇಕಂತಿರ್ಲಿ ಅಂದ್ರಿಲ್ಲ. ಒಂದು ಸಲಪರ 10 ನಿಮಿಷ ಅಳಬೇಕಂತ ಪರಮಾತ್ಮನ ಸಲುವಾಗಿ. ಇದಕ್ಕೇನಂತಾನ, ನನ್ನ ಸಲುವಾಗಿ ಅವ ಅಳತಾನ, ಅವನ ಸಲುವಾಗಿ ನಾನು ಶರೀರನ ಮರ್ತಿರವದೇನಂತಾನ ಪರಮಾತ್ಮ. ಅದಕ್ಕೊಂದು ಮಾತು ಹೇಳ್ತಾನ, ನೀ ಅಕಸ್ಮಾತ್ ಯಾರ್ದಾರ ಕಣ್ಣಾಗ ಕಣ್ಣೀರು ಬಂದ್ರ ಆ ಕಣ್ಣೀರು ಒರೆಸಿದ್ರ ನಿನ್ನ ಕಣ್ಣೀರು ನಾನು ಒರೆಸ್ತೀನ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಕಸ್ಮಾತ್ ನಿನ್ನಿಂದ ಯಾರ್ದ ಕಣ್ಣಾಗ ಕಣ್ಣೀರು ಬಂದ್ರ ನಿನ್ನ ಕಣ್ಣಾಗ ರಕ್ತ ಬರುವಂತ ಮಾಡ್ತೇನೆ ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕೆ ನಮ್ಮಿಂದ ಯಾರಿಗೂ ಕಣ್ಣೀರು ಬರದಂತೆ ನೋಡ್ರಿ. ನಿಮಗ ಚಲೋ ಮಾಡಕ್ ಆಗ್ಲಿಲ್ಲ, ಕೆಟ್ಟಿದ್ದರ ಮಾಡ್ಬ್ಯಾಡ್ರಿ ಏನಂತಾರ. ನಿಮಗ್ ಚಲೋ ಮಾಡಕ್ ಆಗ್ಲಿಲ್ಲಪ್ಪ, ಯಾರಿಗೆ ಕೆಟ್ಟಿದ್ದರ ಮಾಡ್ಬೇಡ್ರಿ, ಇಷ್ಟೊಂದು ಇರಿ ಅಂತ ಹೇಳ್ತಾರ. ಆದ್ರೆ ನಮಗೇನ್ ಹಿಡ್ಕೊಂಡತ್ರಿ, ಯಾರಿಗಾರ ಕೆಟ್ಟಿದ್ ಮಾಡಿದಾಗ ಸಮಾಧಾನ ಆಗ್ತದೆ. ನಮಗೂ ಒಂದು ಚಟ ಹತ್ತೈತಿ, ಚಟ ಹತ್ತಬೇಕು. ಅದು ಚಟ ಹತ್ತಿದ್ರ ನೀವು ವೈಕುಂಠಕ್ಕೆ ಹೋಗುವಂತ ಚಟ ಹತ್ತಿರಬೇಕು. ಅದು ಏನಂತಾರ, ನಾಮದ ಚಟ ಹತ್ತಿರಬೇಕು. ಈ ಚಟ ಹತ್ತಿದ್ದಕ್ರ ಇದ್ರ ನೀ ಸ್ವರ್ಗ ನೋಡಾಕ್ ಹೋಗ್ಬೇಡ, ಕೈಲಾಸ ನೋಡಾಕ್ ಹೋಗ್ಬೇಡ, ವೈಕುಂಠ ನೋಡಾಕ್ ಹೋಗ್ಬೇಡ. ನಾನು ನಿನ್ನ ನನ್ನ ಶಿಖರದ ಮ್ಯಾಲ ಇಟ್ಕೊಂತೇನೋ ಅಂತ ಹೇಳ್ತಾನ ಪರಮಾತ್ಮ. ಎದರ್ನಾಗ್ರಿ, ಶಿಖರದ ಮ್ಯಾಲ. ಅದು ಶಿಖರದ ಮ್ಯಾಲ ಹೆಂಗ ಬಂಗಾರ ಕಿರೀಟ ಹಾಕಿರಿ ಪರಮಾತ್ಮನ ಮ್ಯಾಲ, ಅದ್ರೊಳಗೆ ಬರೀ 10 ರೂಪಾಯಿದ ಒಂದು ಹಳ್ಳ ಐತಿ. ಆ ಹಳ್ಳಿಂದ ಎಷ್ಟು ಸೇವೆ ಕಾಣ್ತದಲ್ಲ, ಅದು ಬಂಗಾರದ ಕಿರೀಟ ಹೌದಿಲ್ಲ. ಹಂಗ ನನ್ನ ಶಿಖರದ ಮ್ಯಾಲ ನೀ ನನಗ ಶೋಭೆ ಆಗ್ತೀವ ಮತ್ತ ನನ್ನ ಶಿಖರ ಮ್ಯಾಲ ನೀನು ಇಟ್ಕೊಳಾಕ ನಾ ಅಂಜೋದಿಲ್ಲ ಅಂತ ಹೇಳ್ತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಿಮಿತ್ತ ಆಚೆದಂಡೆ ಕೇಲ ಆಸೆ ಪ್ರಾಣಿ ಮಾಜಿ ಮಾಜಿ ಮರಳಿ ವ್ಯರ್ಥಕೇನ. ನಾವೆಲ್ಲ ನಿಮಿತ್ತ, ಶಾಶ್ವತ ಯಾರ? ಪರಮಾತ್ಮ ಶಾಶ್ವತ. ಅದಕ್ಕೆ ದೇವರೇನಂತಾನ, ನಿನ್ನೊಳಗೆ ನಾವು ಉಸಿರಾಗದೇನೆ, ಅಕಸ್ಮಾತ್ ನಾನು ಹೊರಗೆ ಹೋದೆ ಅಂದ್ರ ನಿನ್ನ ಯಾರು ಇಟ್ಕೋದಿಲ್ಲ ಅಂತ ಹೇಳತ್ತಾನ. ಅದಕ್ಕೆ ಇಲ್ಲೇನ್ ಹೇಳ್ತಾನ, ಒಂದು ಬಸ್ಸಿನ ಗಾಲಿ ಪಂಚರ್ ಆದ್ರ 10 ರೂಪಾಯಿ ಕೊಟ್ಟ ಗ್ಯಾರೇಜಿನೊಳಗೆ ತಿದ್ದಸಾಕ್ ಬರ್ತದ. ಈ ಶರೀರ ಪಂಚರ್ ಆದ್ರ ತಿದ್ದಸಾಕ್ ಬರ್ತದೆ? ತಿದ್ದ ಹುಟ್ಟಿಲ್ಲ, ಮುಂದ್ ಹುಟ್ಟೋದು ಇಲ್ಲ ಅಂತ ಹೇಳ್ತಾರ. ಅಂತರ್ದೊಳಗೆ ತುಕಾರಾಮ್ ಏನ್ ಮಾಡ್ತಾರ, ಸಂತರ ಶರಣರ ದೇವರಿಗೆ ಆಗಲದ ಕೆಲಸ ಮಾಡಿದವರು ಸಂತರ ಶರಣರು, ಪುಣ್ಯಾತ್ಮರೇ. ಸತ್ತವರನ್ನ ಬದುಕಿಸಿದವರ ಸಂತರು, ಇವ್ರಿಗೆ ಸಂತರ ಅಂತ. ನಾವು ಜೀವ ಇದ್ದವ್ರನ್ನ ಬದುಕಸಾಕ್ ಆಗುವಂತ, ಇವ್ರು ಸತ್ತವ್ರ ಬದುಕಸಂತ ಅಂತೀರಿ. ಜೀವ ಶಿವನ ಬಿಟ್ಟಿಲ್ಲ, ಉಪ್ಪ ನೀರ ಬಿಟ್ಟಿಲ್ಲ, ಜೀವ ಸರಿ ದೇವರನ್ನ ಬಿಟ್ಟಿಲ್ಲ. ಜೀವ ಶಿವ ಸಮ ವಾಯಾತ್ ದುರ್ಗಾಮನೆ ಗಾಲಿಮನ. ನನ್ನ ನಿನ್ನ ಆಕಾರ ಒಂದಾಗಿರಬೇಕು. ಈಗ ಹೇಳೋರು ಕೇಳೋರು ಹೆಂಗ ಆಕಾರ ಒಂದಾಗೈತಲ್ಲ, ಈ ಆಕಾರ ಆಗಿರಬೇಕು. ಅದಕ್ಕೆ ಏನಂತಾರ, ಇಲ್ಲೇನ್ ಕುಂತಿರಲ್ಲ, ನೀವ್ ಯಾರ್ಯಾರು ಹೆಂಗ ಕೇಳಿರಲ್ಲ, ಶಾಲಿ ಒಳಗ್ ಹೋಗಿರ್ತಾವ ಹುಡುಗರು, ಅಲ್ಲಿ ಯಾರ್ಯಾರು ಹೆಂಗ ಬರ್ದಿರ್ತಾರ ಅವ್ರ ಮಾರ್ಕಾಸ್ ಜಾಸ್ತಿ ಆಗಿರ್ತದ. ನೀವ್ ಯಾರ್ಯಾರು ಹೆಂಗ್ ಕೇಳಿರಂತ ಅದೆಲ್ಲ ಲಿಸ್ಟ್ ಆಗಿರ್ತದ. ಆ ಲಿಸ್ಟಿನೊಳಗ ಮಾರ್ಕಾಸಿನೊಳಗ ಮಾರ್ಕಾಸ್ ಯಾವ ಮಾರ್ಕಾಸ್ ಜಾಸ್ತಿ ತಗೊಂತಾರ ಅವ ನೌಕರಿ ಆಗ್ತಾನ, ಹೌದಿಲ್ರಿ. ಈ ಪಾರಮಾರ್ಥದೊಳಗ ಅನುಭವದಿಂದ ಯಾವ ಕೇಳ್ತಾನ ಅವ ವೈಕುಂಠ ಸೇರ್ತಾನ ಅಂತ ಹೇಳ್ತಾ ಇದ್ದಾರೆ. ವೈಕುಂಠ ವಾಸಿ ಅಂತಾನ. ಅದಕ್ಕೆ ನಾವು ಕೇಳುವಂತ ಶಬ್ದಗಳನ್ನ ಬಹಳ ಚಿತ್ತ ಕೊಟ್ಟು ಕೇಳಬೇಕು. ಚಿತ್ತ ಸಿದ್ಧಿ ಆಗ್ಬೇಕು. ಚಿತ್ತ ಸಿದ್ಧಿ ಆತಂದ್ರ, ಚಿತ್ತ ವೃತ್ತಿ ಆತಂದ್ರ ಭಗವಂತನ ಪ್ರಾಪ್ತಿ ಆಗ್ಲಂತ ಕೇಳೋದೇ ಬೇಡ, ಭಗವಂತನ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳ್ತಾನ. ಭಗವಂತನ ನಾನೇನು ಪ್ರಾಪ್ತಿ ಮಾಡ್ತೀನಿ. ಅಲಿಯಾ ಸಂಸಾರ ಊಟ ವೇಗಕರ ಶರಣಜ ಉದ್ಧಾರ ಪಾಂಡುರಂಗ देया हे काळाचे धन कुबीराचे येते मनसाचे काळे आहे देता देवविता नेता नेवविता येते याची सत्ता खाये आहे. ಇವತ್ತೊಂದು ಭಗವತಿ ಅಂದ್ರೆ ಗೀತಾ ಜಯಂತಿ ಅಂತ್ರಿ. ಗೀತಾ ಜಯಂತಿ ಅಂದ್ರ ಭಗವದ್ಗೀತಾ. ಭಗವದ್ಗೀತಾ ಅಂದ್ರೆ ಏನು? ಎಲ್ಲರೂ ಸಂತರು ವಿಚಾರ ಮಾಡ್ತೀರಿ, ಅಲ್ಲೆಲ್ಲ ಚಿಂತೆ ಹೇಳ್ತೀರಿ, ಎಲ್ಲಾ ಶ್ಲೋಕ ಹೇಳ್ತೀರಿ. ಭಗವದ್ಗೀತಾ ಅಂದ್ರೆ ಏನು ಅಂತ ಕೇಳ್ತಾರೆ. ಭಗವದ್ಗೀತಾ ಅಂದ್ರ
ನಾವು ನೀವೆಲ್ಲ ಸಂಸಾರದೊಳಗ ದಾಟುವುದೇ ಭವಬಂಧನ ದಾಟುವುದೇ ಭಗವದ್ಗೀತಾ. ಇದಕ್ಕೆ ಗೀತಾ ಅಂತಾರ. ಮೊದಲ ಪ್ರಥಮ ನಾವು ಬಡ್ಡಿ ಹಿಡ್ಕೊಂಡ್ರೆ ತುದಿ ಸಿಗ್ತದ. ನೀವು ತುದಿಗ್ ಹೋತಂದ್ರೆ ಬಡ್ಡಿ ಹೆಂಗ್ ಸಿಗ್ತದ? ನಾವ್ ಎಲ್ಲದೇವ ಅನ್ನೋದು ಮೊದಲು ತಿಳ್ಕೊಬೇಕಾಗಿತ್ತು. ಅದಕ್ಕೆ ಮತ್ತೊಂದು ಮಾತು ಹೇಳ್ತಾರೆ ಇಲ್ಲಿ, ನೀನು ಜನಕ್ಕೆ ಅರ್ಥ ಆಗ್ಲಿ ಅಂತ ಮಾತಾಡ್ಬೇಡ. ಏನ್ ಹೇಳ್ತಾರಲ್ಲೇ, ಜನಕ್ಕೆ ಅರ್ಥ ಆಗ್ಲಿ ಅಂತ ನೀ ಮಾತಾಡ್ಬೇಡ, ಮೊದಲು ಅದು ನಿನಗ ಅರ್ಥ ಆಗ್ಲಿ ಅಂತ ಹೇಳ್ತಾರ. ನಿನಗ ಅರ್ಥ ಆಗಿದ್ದಿತ್ತಂದ್ರ ಜನಕ್ಕೆ ತಾನೇ ಅರ್ಥ ಆಗ್ತದ. ಕೀರ್ತನದೊಳಗ ಮಾತಾಡ್ತಾರೆ, ಯಾಕೆ ಮಾತಾಡ್ತಾರ ಇವ್ರು ಅಂತ ನೋಡ್ರಿ. ಎಂತೆಂತ ಸನ್ಯಾಸಿಗಳು ಕೇಳ್ರಿ, ಸ್ವಲ್ಪ ತಡ್ರಿ ನೀವ್ ಮಾತಾಡತ್ತಾರ ನಮ್ಗೆ ಹೋಗ್ತತಿ. ಇವ್ರದ ಮನಸ್ಸು ನಿಂತಿರೋದಿಲ್ಲ, ಅವ್ರದ ಮನಸ್ಸು ಹೆಂಗ್ ನಿಲ್ತತಿ? ನಮ್ಮ ಮನಸ್ಸು ನಿಂತಿದ್ದಕ್ಕರೆ ಇದ್ರ ಇನ್ನೊಬ್ಬರ ಮನಸ್ಸು ನಿಲ್ಸಾಕ ಸಾಧ್ಯ ಆಗ್ತದ. ನಮಗ ಈಸಾಡಕ್ ಬರುದಿಲ್ಲ. ಸಮುದ್ರನ ದಾಟ್ತೀನಿ ಮಂದಿ ಕರ್ಕೊಂಡಂದ್ರ ಅಂದ್ರ ಇವ್ ಸಾಯ್ದ ಮಂದಿ ತಗೊಂಡ್ ಸಾಯ್ತಾನಂತ. ಅದಕ್ಕೆ ಏನಂತಾರ, ನೀ ಹೇಳವ್ರು ಕೇಳವ್ರ ನಿಮ್ಮ ಪ್ರತಿ ಜ್ಞಾನದಿಂದ ಉತ್ತರಿಸಿಕೊಳ್ಬೇಕದು. ನಿಮ್ಮ ಜ್ಞಾನ ಪರಿವರ್ತನೆ ಕೊಡಬೇಕು. ಗಣಪತಿ ಕೊಡ್ತು, ಏನಂತ ಕೊಡ್ತು? ಸನ್ಮುಖ ಜಗತ್ನಾಗ ಹಾರಾಕುವುದ, ಅವನು ಪ್ರತಿ ಜ್ಞಾನ ಕೊಡ್ತು ಉತ್ತರ. ಅವಾಗ ಏನಂತ ಕೊಡ್ತು? ನೀ ಎಲ್ಲಿ ಹೋಗಬೇಡ, ತಂದೆ ತಾಯಿನ ಕೈಲಾಸದಾರ ಅಂತ ಹೇಳ್ತು. ಗಣಪತಿ ಏನ್ ಮಾಡಿದ? ಆ ತಂದೆ ತಾಯಿ ಶಿವನ ಯಾವಾಗ ರೌಂಡ್ ಹೊಡಿದ ಅದೇ ಕೈಲಾಸ ಇತ್ತು. ಅದಕ್ಕೆ ಮನುಷ್ಯನಿಗೆ ನಮ್ಮ ಜ್ಞಾನ ನಮಗ್ ಉತ್ತರಿಸ್ಬೇಕು, ಅವಾಗ ಜ್ಞಾನ ಪರಿವರ್ತನ ಆಗ್ತದ. ಅಲ್ಲಿ ಮಠ ಮಾತ್ರ ಜ್ಞಾನ ಪರಿವರ್ತನ ಆಗುದಿಲ್ಲ. ಇದಾಗ್ಬೇಕಂದ್ರ ನಿಮ್ ಎಲ್ಲಾ ಸಂತ ಶರಣರ ಕೃಪಾ ಆಶೀರ್ವಾದನೂ ಬೇಕು. ಅಂದ್ರ ಅರ್ಜುನ್ ಒಂದ್ ಮಾತು ಕೇಳ್ತಾ ಇದ್ದಾನ. 18 ಅಧ್ಯಾಯನು ಮುಗಿತ್ರಿ. 18 ಅಧ್ಯಾಯ ಮುಗಿದ ಮ್ಯಾಲ ಕೇಳಿದಂತ ಅರ್ಜುನ, ಯಪ್ಪ ಇನ್ನು ಹೇಳಪ್ಪ, ನನಗ್ ಕೇಳುವಂಗಾಗೈತಿ ಅಂದಾರಿ. ಅವಾಗ ಕೃಷ್ಣ ಪರಮಾತ್ಮ ಮಾತಂದ, ಯಪ್ಪ ಸಮುದ್ರದೊಳಗ ಎಷ್ಟು ಲೀಟರ್ ನೀರು ತುಂಬಿದ್ರ ಖಾಲಿ ಆಕತ್ತೇನೋ ಅಂದ. ಖಾಲಿ ಆಕತ್ತೆ ಅದ? ಖಾಲಿ ಆಗೋದಿಲ್ಲ ಅಂದ. ಎಷ್ಟು ವೇದ ಶಾಸ್ತ್ರ, 18 ಪುರಾಣ, 4 ವೇದ, 6 ಶಾಸ್ತ್ರ ಎಲ್ಲ ಹೇಳಿದ್ರು ಮುಗಿದಲ್ಲ, ಯಾವನು ಹುಟ್ಟಿಲ್ಲ, ಮುಗಿಸ್ಯಾವ ಹುಟ್ಟಿಲ್ಲ, ಹುಟ್ಟುದನು ಇಲ್ಲ ಅಂತ. ಹುಟ್ಟುದನು ಇಲ್ಲ ಅಂದರಿ. ಅದಕ್ಕೆ ನಾವು ನೀವು ಗೀತಾ ಓದಿದ್ರ ಏನ್ರಿ, ಬೆಂಗಳೂರಿಗೆ ಹೋಗಿದ್ರಿ, ಮುಗಿಸಿ ಬಂದ್ರಿ. ಅವ್ರು ಎಲ್ಲಾ ಊರಾಗ ಮುಗಿಸಿ ಬಂದಿರ್ತೇವಿ ನಾವು. ಮುಗಿಸಿ ಬಂದ್ವಿ ಅನ್ನೋಂಗಿಲ್ಲ ಅಂತ ಹೇಳ್ತಾರ ತುಕಾರಾಮ್. ಏನಪ್ಪಾ ರೂಪಕ್ ಮಾಡಿ ಬಂದಿವಿ ಅನ್ನೋಬೇಕಂತ, ರೂಪಕ್ ಮಾಡಿ ಬಂದಿವಿ ಅನ್ನೋಬೇಕಂತ. ನಾವು ಮುಗಿಸಿವಂತೇವೆ, ಗ್ರಂಥ ಓದಿದ್ರೆ ಮುಗಿಸಿವಂತೇವೆ, ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕಡೆ ಸೇವ್ಕೊಂಡು ಮಧ್ಯಮ ಕೊಡುವಾಗ ಅಲಿಯಾ ಸಂಸಾರ ಊಟ ಬೇಕಾಕರ ಶರಣ ಜಾವುತಾರ ಪಾಂಡುರಂಗ ದೇಯಾ ಹೇ ಕಾಳಾ ಚೇತನ ಕುಬೇರಾಚೆ ಎತ್ತೆ ಮನಸಾಚು ಕಾಯ ದೇತಾ ದೇವವಿತಾ ನೇತ ನೇವವಿತಾ ಎತ್ತೆ ಯಾಚಿ ಸತ್ತಾ ಖಾಯಾಯಿ ದೇಯಾ ಹೇ ಕಾಳಾಚೆ ಧನ ಕುಬೇರಾಚೆ ಎತ್ತೆ ಮನಸಾಚೆ ಕಾಯ ಹೇಳುತ್ತಾ ಇಲ್ಲಿ ಮಧ್ಯಮ ಕೊಡ್ತದ. ಮಧ್ಯಮ ಆದ ನಂತರ ಇಲ್ಲಿ ಮುಂದ ಭಗವಂತ ಈ ವಿವರಣೆ ಮಾಡ್ತಾನೆ ಅಂತ ಹೇಳ್ತಾನೆ.